ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೇನೆ ಲಾಸ್ಟ್ ವೀಕ್ ನಾನು ನಿಮಗೆ ಹೇಳಿದ್ದೆ, ನಮ್ಮ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡಿದೆ. SSLC ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ 8ರಿಂದ 8.25 ಲಕ್ಷ ಮಕ್ಕಳು ನಮ್ಮ ಸ್ಟೇಟ್ ಬೋರ್ಡ್ ನಲ್ಲಿ SSLC ಎಕ್ಸಾಮ್ ಬರೀತಾ ಇದ್ದಾರೆ. ಅದೇ CBSE ICSE ಬೋರ್ಡ್ಸ್ ತೆಗೆದುಕೊಂಡ್ರೆ ಕೇವಲ 1 ಲಕ್ಷ ಮಕ್ಕಳು ಮಾತ್ರ ಎಕ್ಸಾಮ್ ಬರೀತಾ ಇದ್ದಾರೆ. ಆದ್ರೆ ನಮ್ಮ ಸ್ಟೇಟ್ ಬೋರ್ಡ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇತ್ತು. ಏನ್ ಅನ್ಯಾಯ ಆಗ್ತಾ ಇತ್ತು? ನಮ್ಮಲ್ಲಿ ಇಂಟರ್ನಲ್ ಮಾರ್ಕ್ಸ್ 125 ಮಾರ್ಕ್ಸ್ ಕೊಡ್ತಾರೆ. ಏನು ವರ್ಷ ಪೂರ್ತಿ ನಿಮ್ಮ ಕೈಯಲ್ಲಿ ಟೆಸ್ಟ್ಗಳನ್ನ ಬರೆಸಿ, ಪ್ರಾಜೆಕ್ಟ್ಸ್ನ ಕೊಟ್ಟು, ಇದನ್ನೆಲ್ಲ CC ಎಲ್ಲ ಮಾಡಿಸಿ, ನಿಮ್ಮ ಟೀಚರ್ಸ್ ಇದನ್ನ ಇವ್ಯಾಲ್ಯೂಯೇಟ್ ಮಾಡಿ 125 ಮಾರ್ಕ್ಸ್ ಕೊಡ್ತಾ ಇದ್ರು. ರಿಟರ್ನ್ ಬಂದು 80 ಮಾರ್ಕ್ಸ್ ಇರ್ತಾ ಇತ್ತು. ಫಸ್ಟ್ ಲ್ಯಾಂಗ್ವೇಜ್ ಬಂದು 100 ಮಾರ್ಕ್ಸ್ ಇರ್ತಾ ಇತ್ತು. ಈ 80 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೆದ್ರೆ 35%ಗೆ 28 ಮಾರ್ಕ್ಸ್ ತೆಗಿಬೇಕಾಗಿತ್ತು. 80 ಮಾರ್ಕ್ಸ್ಗೆ 28 ಮಾರ್ಕ್ಸ್ ತೆಗೆದುಕೊಂಡ್ರೆ ಪಾಸ್ ಅಂತಕ್ಕಂಥದ್ದು ನಮ್ಮಲ್ಲಿ ಇತ್ತು. ಆದರೆ ರಾಜ್ಯಾದ್ಯಂತ 2 ವರ್ಷಗಳಿಂದ ನಮ್ಮ ಕ್ಯಾಂಪ್ಸ್ ಅಸೋಸಿಯೇಷನ್ ಹಾಗೆಯೇ ಇತರ ಅನೇಕ ಸಂಘಟನೆಗಳು ಸರ್ಕಾರದೊಂದಿಗೆ ನಾವು ಮಾತನಾಡಿದ್ವಿ, ಅನೇಕ ಸಭೆಗಳನ್ನು ಕೂಡ ಮಾಡಿದ್ವಿ. ಇತ್ತೀಚೆಗಷ್ಟೇ ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಕೊಂಡು ಒಂದು ಕರಡನ್ನು ಕೂಡ ಪಾಸ್ ಮಾಡಿದೆ. ಅತಿ ಸಂತಸದ ವಿಚಾರ ಏನು ಅಂತಂದ್ರೆ, ಏನು CBSE ICSE ಬೋರ್ಡ್ಸ್ ನಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಅದನ್ನ ಪಾಸ್ಗೆ ಕನ್ಸಿಡರ್ ಮಾಡ್ತಾ ಇತ್ತು. ಎಂಟೈರ್ ಇಂಡಿಯಾದಲ್ಲಿ ಇದಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಇರಲಿಲ್ಲ. ಇದಕ್ಕೆ ನಮ್ಮ ಹೋರಾಟ ಇತ್ತು. ಇತ್ತೀಚೆಗಷ್ಟೇ ಈ ಕರಡನ್ನ ಪಾಸ್ ಮಾಡ್ತು ನಮ್ಮ ಗವರ್ಮೆಂಟ್. ಏನಂತ, ಫಾರ್ ಎಕ್ಸಾಂಪಲ್, ನೀವು 100 ಮಾರ್ಕ್ಸ್ ಒಂದು ಸಬ್ಜೆಕ್ಟ್ ಇದೆ, 20 ಮಾರ್ಕ್ಸ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ನೀವು 20 ಮಾರ್ಕ್ಸ್ ತೆಗೆದುಕೊಂಡಿರ ಅಂತ ಇಟ್ಕೊಳ್ಳೋಣ. ರೈಟಿಂಗ್ 80 ಮಾರ್ಕ್ಸ್ ಇರುತ್ತೆ. 80 ಮಾರ್ಕ್ಸ್ ನಲ್ಲಿ ಬರೀ 13 ಮಾರ್ಕ್ಸ್ ತೆಗೆದುಕೊಂಡ್ರೆ ಸಾಕು, ನೀವು ಪಾಸ್ ಆಗ್ತೀರಾ. ಸಂತೋಷದ ವಿಚಾರನ ಅಲ್ವಾ? ನನಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ 18 ಇಯರ್ಸ್ ಇಂದ ಕೂಡ 100% ರಿಸಲ್ಟ್ ತರ್ತಾ ಇದೀವಿ. ಹೆಂಗ್ ತರ್ತಾ ಇದೀವಿ, ಎಷ್ಟು ವರ್ಕ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತಿದೆ. 8th 9th 10th ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಜನಕ್ಕೆ ನಿಮ್ಗೆ ಅನ್ನಿಸ್ತಾ ಇದೆ ಪಬ್ಲಿಕ್ ಎಕ್ಸಾಮ್ ನಲ್ಲಿ 80ಗೆ 28 ಮಾರ್ಕ್ಸ್ ತೆಗೆದುಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗೋದು ಕಷ್ಟ ಅಂತ ಎಷ್ಟು ಜನಕ್ಕೆ ಅನಿಸಿದೆ? ಓಪನ್ ಕೈ ಎತ್ತಿ ಸರ್, ಝೂಮ್ ಮಾಡಿ ಸರ್. ಕಷ್ಟನಾ ಅಷ್ಟು ತೆಗಿತಕ್ಕಂಥದ್ದು? ಪ್ಲೀಸ್ ಪುಟ್ ಡೌನ್ ಹ್ಯಾಂಡ್ಸ್. ಈಗ ಇದನ್ನ ಸರಿ ಏನು ಭಾರತದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈಗ ನಮ್ಮ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ ಇದೇ ರೀತಿ ಇರ್ತಕ್ಕಂಥದ್ದು. ನಮ್ಮ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆನೆ ಸೂಚಿಸಿದೆ. ಇದೆಲ್ಲ ಸಂತಸ ವಿಚಾರ ಅಲ್ವಾ? ಎಷ್ಟು ಜನ ಇದೆಲ್ಲ ಸ್ವಾಗತ ಮಾಡ್ತಾರೆ? ಕೈ ಎತ್ತಿ. ಇಲ್ಲಿರ್ತಕ್ಕಂಥ 5th 6th 7th 8th 9th 10th ಮಕ್ಕಳು, ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆಯಾ? ಇದು ಖುಷಿ ವಿಚಾರ ತಾನೇ ಇದು. ಇಂಟರ್ನಲ್ ಕನ್ಸಿಡರ್ ಮಾಡ್ಬೇಕು ಪಾಸಿಂಗ್ ಅಂತ, ನಿಮ್ಗೆಲ್ಲ ಖುಷಿ ವಿಚಾರ ಅಲ್ವಾ? ಜೊತೆಗೆ ಪಾಸಿಂಗ್ 35 ಇರ್ತಕ್ಕಂಥದ್ದು 33ಕ್ಕೆ ಇಳಿಸಿದೆ ಸರ್ಕಾರ ಎಲ್ಲಾ ಸ್ಟೇಟ್ ಅಲ್ಲಿ ಇರೋಂಗೆ. ಇದು ಖುಷಿ ವಿಚಾರ ಅಲ್ವಾ? ಪುಟ್ ಆನ್ ಹ್ಯಾಂಡ್ಸ್. ಇದಕ್ಕೆಲ್ಲ ನಾವು ಒಂದು ಜೈಕಾರ ಹಾಕ್ಬೇಕು. ನಮ್ಮ CM ಸಿದ್ದರಾಮಯ್ಯ ಅವ್ರಿಗೆ, ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಕಮಿಷನರ್ಗೆ, ನಮ್ಮ ಕ್ಯಾಂಪ್ಸ್ ಅಸೋಸಿಯೇಷನ್ಗೆ, ನಮ್ಮ ಕ್ಯಾಂಪ್ಸ್ ಅನ್ನ ಮುಂದುವರಿಸ್ತಾ ಇರತಕ್ಕಂತ ಶಶಿಕುಮಾರ್ ಸರ್ಗೆ, ಎಲ್ಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ಸ್ಗೆ, ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಎಷ್ಟೊಂದು ಮಂದಿಯಿಂದ ಆಗಿರ್ಬೇಕಾದ್ರೆ ನೋಡಿ, ಇವತ್ತಿನ ಪೇಪರ್ ಕೊಟ್ಟಿದ್ದಾರೆ, SSLC ಅಂಕ ಕಡಿತ ತೀರ್ಮಾನ ರದ್ದತಿಗೆ ಸಿಎಂಗೆ ಚಿಂತಕರ ಪತ್ರ ಅಂತ. ಅಂದ್ರೆ ಏನ್ 33 ಮಾರ್ಕ್ಸ್ಗೆ ಪಾಸ್ ಮಾಡಬೇಕು ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಒಪ್ಕೋಬೇಕು ಅಂತ ಇವತ್ತಿನ ಅಧಿಸೂಚನೆ ಹೊರಡಿಸಿದ್ರಲ್ವಾ, ಅದಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಕೆ ಮರಳು ಸಿದ್ದಪ್ಪ ಎಷ್ಟೊಂದು ಜನರು ಹೆಸರು ಕೊಟ್ಟಿದ್ದಾರೆ. ಇವರೆಲ್ಲ ಅಬ್ಜೆಕ್ಷನ್ ಹಾಕಿದ್ದಾರೆ. ನಾನೊಂದು ಪ್ರಶ್ನೆ ಕೇಳಬೇಕು ಇವ್ರಿಗೆ, ಏನ್ ಗೊತ್ತಾ, ಇವ್ರ ಮೊಮ್ಮಕ್ಕಳು ಎಲ್ಲಿ ಓದಿದ್ದಾರೆ ಅಂತ. ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿದ್ರಾ? ಸ್ಟೇಟ್ ಸಿಲೆಬಸ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ರಾ? ಇಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರಾ? ಆಗ ಮಾತ್ರ ಇವ್ರಿಗೆ ಈ ಪ್ರಶ್ನೆ ಕೇಳಲಿಕ್ಕೆ ನೈತಿಕತೆ ಇದೆ. ನೀವೆಲ್ಲ ಏನಂತೀರಾ?
ಇವ್ರ ಮಕ್ಕಳ ಈ ಸ್ಕೂಲ್ಸ್ ಅಲ್ಲಿ ಓದಿಸಿದ್ದು ಆವಾಗ ಈ ಪ್ರಶ್ನೆಯನ್ನ ಕೇಳಿದ್ರೆ ಇವ್ರಿಗೆ ನೈತಿಕತೆ ಇದೆ, ಇಲ್ಲಾಂದ್ರೆ ಕೇಳಿಕ್ಕೆ ನೈತಿಕತೆ ಇದೆ, ಮೊರಾಲಿಟಿ ಇದೆಯಾ ಅವ್ರಿಗೆ? ಇವರೆಲ್ಲ ನಮ್ ಸಿಎಂಗೆ ಪತ್ರನ ಬರೆದಿದ್ದಾರಂತೆ. ಹೆಸರುಗಳು ಓದ್ತೀನಿ, ಅವ್ರಿಗೆ ಜೈಕಾರ ಹಾಕ್ಬೇಕಾ ಧಿಕ್ಕಾರ ಹಾಕ್ಬೇಕಾ ಅಂತ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಹಾಕಿ. ಕೆ ಮನಸಿದ್ದಪ್ಪರ್ ಅವರಿಗೆ ಥ್ಯಾಂಕ್ ಯು ಆಲ್ ಚಿಲ್ಡ್ರನ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ನಿಮ್ಗೆ ಅರ್ಥ ಆಗಿರಷ್ಟು ಇವ್ರಿಗೆ ಅರ್ಥ ಆಗಿಲ್ಲಲ್ರ. ಆಮೇಲೆ SG ಸಿದ್ದರಾಮಯ್ಯನವರಿಗೆ, ನಿರಂಜನಾರಾಧ್ಯರವರಿಗೆ, VPKS ಅವರಿಗೆ, ವಿಮಲಾರವರಿಗೆ, ಬಾಬು ಮ್ಯಾಥ್ಯೂರವರಿಗೆ, ಕೆ ವಿಶ್ವನಾಥ್ ಮರ್ದೂರ್ ಅವರಿಗೆ, ಜಾನಗಿರಿ ವೆಂಕಟರಾಮನ್ ಅವರಿಗೆ, ಶ್ರೀಪಾದ ಭಟ್ರವರಿಗೆ, ಬಂದಗರೆ ಜಯಪ್ರಕಾಶ್ ಅವರಿಗೆ, ಇಲ್ಲಿ 8 ರಿಂದ 10 ಹೆಸರು ಇಲ್ಲ. ಇಲ್ಲಿ ಇವ್ರುಗಳು ಲೆಟರ್ ಬರ್ದಿದ ತಕ್ಷಣ ನಮ್ಮ ಚೀಫ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ ಈ ಕಡೆ ವಾಪಸ್ ತಗೋಬೇಕಾ? ನೀವು ಎಷ್ಟು ಜನ ಇದ್ರೆ, ಎಷ್ಟು ನೂರಾರು ಜನ ಇದ್ದೀರಾ ನೀವು ಇಲ್ಲಿ? ಎಷ್ಟು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಇದ್ದಾರೆ ಮಕ್ಕಳು, ಹೌದಲ್ವಾ? ಅವ್ರಿಗೆಲ್ಲ ಅನ್ಯಾಯ ಆಗಲ್ವಾ ಇದು ವಾಪಸ್ ತೆಗೆದುಕೊಂಡ್ರೆ? ಅನ್ಯಾಯ ಆಗುತ್ತೆ ಅಂತಕ್ಕಂಥ ಕೈ ಎತ್ತಿ ನೋಡಿ ಸರ್. ಇದನ್ನ ನಮ್ಮ ಚೀಫ್ ಮಿನಿಸ್ಟರ್ ಅಥವಾ ಎಜುಕೇಶನ್ ಮಿನಿಸ್ಟರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಾದ್ರೂ ನೋಡ್ತಿದ್ರೆ ದಯಮಾಡಿ ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಏನ್ ಬೇಕು ಅಂತಕ್ಕಂಥದ್ದು ಪೇಪರ್ ಏನು ಅಬ್ಜೆಕ್ಷನ್ ಹಾಕ್ತಿದಾರಲ್ಲ ಇದೆಲ್ಲ ಕನ್ಸಿಡರ್ ಮಾಡ್ಬೇಕಾಗಿರ್ತಕ್ಕಂಥ. ಮಕ್ಕಳಿಗೆ ಏನ್ ಬೇಕು, ನಮ್ಮ ಸಮಾಜಕ್ಕೆ ಏನ್ ಬೇಕು. ಈಗ ತಾನೇ ಒಂದು ಪುಟ್ ಆನ್ ಹ್ಯಾಂಡ್ಸ್, ಈಗ ತಾನೇ ಗೌರ್ಮೆಂಟ್ ಜೂನಿಯರ್ ಕಾಲೇಜು HM ಅಸೋಸಿಯೇಷನ್ ದೇವನಹಳ್ಳಿ ತಾಲೂಕು ಚಂದ್ರಶೇಖರ್ ಅವ್ರ ಹತ್ರ ನಾನು ಮಾತನಾಡಿದೆ. ಸರ್, ಈ ತರ ಅಬ್ಜೆಕ್ಷನ್ ಹಾಕಿದ್ದಾರೆ ಸರ್, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, ಫೇಲ್ ಆಗ್ತಕ್ಕಂಥ ಮಕ್ಕಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಂದ್ರೆ, ಸರ್ ಸಮಾಜ ಘಾತಕರಾಗ್ತಿದ್ದಾರೆ ಸರ್, ಎಲೆಕ್ಷನ್ಸ್ ಅದು ಇದು ಗ್ಯಾರೇಜ್ಗಳು ಏನಂದ್ರೆ ಆಗ್ತಿದ್ದಾರೆ ಸರ್, ಯಾವ್ದು ಚಟಗಳಿಗೆಲ್ಲ ದಾಸರಾಗ್ತಿದ್ದಾರೆ ಸರ್, ನೀವು ಒಳ್ಳೆ ಕೆಲಸ ಮಾಡ್ತೀರಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ ಸರ್ ಅಂತಂದ್ರು. ಅಟ್ಲೀಸ್ಟ್ 10th ಪಾಸ್ ಆಗಿದ್ದಾರೆ ಅಂತಂದ್ರೆ, ಇದು ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳ ಬಗ್ಗೆ ಮಾತಾಡ್ತಿಲ್ಲ, ಏನ್ ತೀರಾ ಡಲ್ ಇರ್ತಾರೆ ಅಥವಾ ಓದ್ತಕ್ಕಂಥ ಮರೀತಾರೆ. ಈ ತರ ಮಕ್ಕಳಿಗೆ ಎಂಟೈರ್ ಸ್ಟೇಟ್ ಲಕ್ಷಾಂತರ ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಕೋಟ್ಯಾಂತರ ಮಕ್ಕಳಿಗೆ, ಏನು 5th ನೀವು ಓದ್ತಿದ್ದೀರಾ, LKG ಇಂದ ಬರ್ತಾರೆ ಮಕ್ಕಳು, ಎಲ್ರಿಗೂ ಒಳ್ಳೇದಾಗುತ್ತೆ, ಯಾವ್ದೊಂದು ಒಳ್ಳೆ ಕಾರ್ಯ ಆಗುತ್ತೆ. ಸೊ ಇದನ್ನ ಕುರಿತು ಇವತ್ತು ದಿನ ನಾವೆಲ್ಲ ಏನ್ ಮಾಡ್ತಿದೀವಿ, ಯಾರಿಗೆ ಲೆಟರ್ ಬರಿತಾ ಇದ್ರ ನೀವೆಲ್ಲ? ಸೋರ್ಸ್ ಲೆಟರ್ಸ್ ಯಾರು ಬರ್ತಿದ್ರ ಲೆಟ್ರು? ಆಮೇಲೆ ಇನ್ಯಾರು ಬರ್ತಿದ್ದೀರಾ? ದಯಮಾಡಿ ನಮ್ಮ ಈ ರಿಕ್ವೆಸ್ಟ್ ನ SSLC ಬೋರ್ಡ್ ಹಾಗೂ CM ಸಿದ್ದರಾಮಯ್ಯ ಅವರವರು ಹಾಗೂ ನಮ್ಮ ಮಾನ್ಯ ಮುಖ್ಯ ಶಿಕ್ಷಣ ಸಚಿವರು ಇದನ್ನ ಒಪ್ಕೋತೀರಾ ಅಂತ ಭಾವಿಸ್ತೇನೆ. ಧನ್ಯವಾದಗಳು.